ನಮಸ್ಕಾರ ವೀಕ್ಷಕರೇ, SR ಕನ್ನಡ ಟಿವಿ ಚಾನಲ್ಗೆ ಸ್ವಾಗತ. ನಾವು ನಿಮ್ಮ ಜ್ಯೋತಿಷ್ಯ ರತ್ನಾಕರ ಪಂಡಿತ್ ಗಣಪತಿ ಭಟ್ ಗುರುಜಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಕುಟುಂಬದಲ್ಲಿರುವಂತಹ ಭಿನ್ನಾಭಿಪ್ರಾಯ ಮರೆತು ಅಥವಾ ದಂಪತಿಗಳ ಮಧ್ಯೆ ಇರುವಂತಹ ಮನಸ್ತಾಪ ಮರೆತು ನಿಮ್ಮಿಂದ ದೂರಾದಂತಹ ದಂಪತಿಗಳು ಅಥವಾ ಕುಟುಂಬದಲ್ಲಿರುವಂತಹ ಸದಸ್ಯರು ಅಥವಾ ನೀವು ಇಷ್ಟಪಟ್ಟು ಪ್ರೀತಿಸಿದ ಪ್ರೇಮಿಗಳು ನಿಮ್ಮಿಂದೇನಾದರೂ ದೂರ ಆಗಿದ್ದರೆ ಅವರ ಮನಸ್ಸನ್ನು ನಿಮ್ಮಂತೆ ಸೆಳೆಯಲು ಒಂದು ವಿಶೇಷವಾದ ತಂತ್ರದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೇನೆ. ಬಿಳಿ ಸಾಸಿವೆ ಕಾಳುಗಳಿಂದ ಈ ತಂತ್ರವನ್ನು ಮಾಡಿ ಬಲಿಷ್ಠ ಶಕ್ತಿಶಾಲಿಯಾದಂತಹ ಈ ಮಂತ್ರವನ್ನು ನೀವು ಉಚ್ಚಾರಣೆ ಮಾಡಿದರೆ ನಿಮ್ಮ ಇಷ್ಟಾರ್ಥ ಕಾರ್ಯಸಿದ್ಧಿಯಾಗಿ ನಿಮ್ಮಿಂದ ದೂರಾದಂಥ ವ್ಯಕ್ತಿಗಳು ನಿಮ್ಮಂತೆಯೇ ಪರಿವರ್ತನೆಯಾಗಿ ಒಲಿಯುತ್ತಾರೆ. ಹಾಗಂದಮೇಲೆ ಹೇಗೆ ಈ ತಂತ್ರವನ್ನು ಮಾಡುವಂಥದ್ದು, ಯಾವ ಯಾವ ವನಸ್ಪತಿಗಳು ಈ ತಂತ್ರಕ್ಕೆ ಬೇಕಾಗ್ತದೆ, ಆ ಮಂತ್ರದ ಮಹತ್ವವೇನು ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ ನೋಡಿ, ನಿಮ್ಮ ಜೊತೆಯಲ್ಲಿಯೇ ರಕ್ತ ಸಂಬಂಧ ಸ್ನೇಹ ಸಂಬಂಧ ಇದ್ದು ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದಂತಹ ವ್ಯಕ್ತಿಗಳು ಇದ್ದಕ್ಕಿದ್ದ ಹಾಗೆ ದೂರ ಆದರೆ ಯಾವುದೇ ವ್ಯಕ್ತಿಗಾಗಲಿ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲೋ ಒಂದು ರೀತಿಯಲ್ಲಿ ನರಳಾಟ ಹೆಚ್ಚಾಗ್ತದೆ. ಇನ್ನು ಈ ಕುಟುಂಬದಲ್ಲಿರುವಂತಹ ವ್ಯಕ್ತಿಗಳು, ಉದಾಹರಣೆಗೆ ಗಂಡ ಹೆಂಡತಿ ಅಥವಾ ಮಕ್ಕಳು, ತಂದೆ ತಾಯಿ, ಸಣ್ಣ ಪುಟ್ಟ ವಿಚಾರಗಳಿಗೆ ಮನಸ್ತಾಪ ಬಂದು ದೂರಾಗುವಂತಹ ಸಂದರ್ಭಗಳನ್ನ ನೋಡ್ತಾ ಇರ್ತಾರೆ. ಇನ್ನು ಕೆಲವೊಂದು ಮನೆಗಳಲ್ಲಂತೂ ತಂದೆ ತಾಯಿ ಹಾಗೂ ಈ ಸಂಬಂಧಿಕರು ಮಾಡಿರುವಂತಹ ತ್ಯಾಗವನ್ನು ಕುಟುಂಬಸ್ಥರು ಮರೆತು ಬಿಡ್ತಾರೆ. ತಂದೆ ತಾಯಿ ಮಾಡಿದ ತ್ಯಾಗ, ಕಷ್ಟಪಟ್ಟು ಬೆಳೆದಂಥ ಜೀವನ ಅಥವಾ ಅವರು ಏನು ಒಂದು ಭಾವನಾತ್ಮಕ ಸಂಬಂಧಗಳನ್ನ ಮರೆತು ಮನಸ್ಸಿನ ನಿಯಂತ್ರಣ ತಪ್ಪಿ ಕುಟುಂಬದಲ್ಲಿ ಎಲ್ಲೋ ರೀತಿಯಲ್ಲಿ ಮನಸ್ತಾಪಗಳ ಕೊರತೆ ಹೆಚ್ಚಾಗಿ ಸ್ಮಶಾನ ಮೌನ ಮಾಡ್ಕೊಂಡ್ಬಿಡ್ತಾರೆ. ಒಬ್ಬರಿಂದೊಬ್ಬರು ದೂರ ಆಗಲಿಕ್ಕೇನೆ ಬಯಸ್ತಾ ಇರ್ತಾರೆ. ಎಷ್ಟೇ ರಾಜಿ ಸಂಧಾನಗಳ ಮುಖಾಂತರನೋ ಅಥವಾ ವಿಶ್ವಾಸದ ಮುಖಾಂತರನೋ ಮಾತುಕತೆಯ ಮುಖಾಂತರ ಪ್ರಯತ್ನ ಪಟ್ಟರು ಹೊಂದಾಣಿಕೆ ಆಗುವುದಿಲ್ಲ. ಈ ಕುಟುಂಬದಲ್ಲಿ ದಂಪತಿಗಳ ಮಧ್ಯೆ ಕೆಲವೊಂದು ಈಗೋತನ ಅಥವಾ ದ್ವೇಷ, ಅಹಂಕಾರ, ಅನುಮಾನ ಬಂದು ಇರುವಂಥ ಬಾಂಧವ್ಯನೇ ಕಳೆದು ಹೋಗಿರುತ್ತೆ. ಒಬ್ಬರು ಮುಖ ನೋಡಿದರೆ ಒಬ್ರಿಗೆ ಆಗ್ತಾ ಇರಲ್ಲ, ಒಬ್ಬರು ಮುಖ ನೋಡೋಕ್ಕೆ ಒಬ್ರಿಗೆ ಇಷ್ಟಪಡ್ತಾ ಇರಲ್ಲ. ಇನ್ನು ಈ ಪ್ರೀತಿಸಿದ ಪ್ರೇಮಿಗಳು ಪಾಪ ಕುಟುಂಬಸ್ಥರ ಸಮಸ್ಯೆಗೆ ಅಥವಾ ಈ ಮಧ್ಯವರ್ತಿಗಳ ಸಮಸ್ಯೆಗೆ ಅಥವಾ ಒತ್ತಡದ ಪರಿಸ್ಥಿತಿಗೆ ಇಷ್ಟಪಟ್ಟಿರ್ತಾರೆ. ಒಬ್ಬರನ್ನೊಬ್ಬರು ವಿಶ್ವಾಸ ಇರುತ್ತೆ, ನಂಬಿಕೆ ಇರುತ್ತೆ, ಇದ್ದಕ್ಕಿದ್ದಂಗೆ ದೂರ ಆಗುವಂತಹ ಸಂದರ್ಭ ಬಂದುಬಿಡ್ತದೆ. ಇಂಥ ಪರಿಸ್ಥಿತಿಗೆ ಒಬ್ಬರ ಮೇಲೆ ಒಬ್ಬರು ಪ್ರೀತಿ ವಿಶ್ವಾಸ ನಂಬಿಕೆ ಇದ್ದರೂ ಕೂಡ ಒಂದಾಗದೆ ಒದ್ದಾಡ್ತಾನೆ ಇರ್ತಾರೆ. ಎಲ್ಲೋ ಒಂದು ಗಿಲ್ಟಿ ಫೀಲ್ ಅವ್ರ ಮನಸ್ಸುಗಳಲ್ಲಿ ಕಾಡ್ತಾನೆ ಇರುತ್ತೆ, ಏನು ಮಾಡಬೇಕು ಅಂತ. ಯಾಕಂದರೆ ಒಂದಾಗಲಿಕ್ಕೆ ಹರಸಾಹಸ ಪಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು ಈ ತಂತ್ರ ಸಾಧನದಿಂದ ನಿಮ್ಮಿಂದ ದೂರಾದಂಥ ವ್ಯಕ್ತಿಗಳನ್ನ ಮರಳಿ ನಿಮ್ಮ ಒಂದು ಭಾವನಾತ್ಮಕ ಸಂಬಂಧಕ್ಕೆ ಅಥವಾ ನಿಮ್ಮಂತೆಯೇ ಸೆಳೆಯಬಹುದು. ಈ ಒಂದು ಉದ್ದೇಶ ಒಳ್ಳೆಯ ವಿಚಾರಕ್ಕೋಸ್ಕರ ನೀವು ತಗೋಬೇಕಾಗ್ತದೆ. ಮತ್ತು ನೀವು ಮಾಡುವಂಥ ಉದ್ದೇಶ ಒಳ್ಳೆಯದಿದ್ದರೆ ಮಾತ್ರ ಇದರ ಫಲ ನೀವು ಕಾಣ್ತೀರ. ಯಾಕಂದರೆ ಭಗವಂತ ಎಲ್ಲನೂ ಕೂಡ ಅನುಸರಿಸ್ತಾ ಇರ್ತಾನೆ, ನೋಡ್ತಾ ಇರ್ತಾನೆ. ನಿಮ್ಮ ಹತ್ರ ಒಳ್ಳೆಯ ಉದ್ದೇಶ ಇಟ್ಟು ಅಥವಾ ನೀವು ಅವಮಾನಕ್ಕೆ ಗುರಿಯಾಗಿ ವ್ಯಕ್ತಿನ ಕಳ್ಕೊಂಡಿದ್ರೆ ಅವರು ಮನಪರಿವರ್ತನೆಯಾಗಿ ಈ ತಂತ್ರದ ಸಹಾಯದಿಂದ ನಿಮ್ಮಂತೆ ಬಂದೇ ಬರ್ತಾರೆ. ತಂತ್ರಕ್ಕೆ ಬೇಕಾಗಿರುವಂತಹ ಕೆಲವೊಂದು ವಸ್ತುಗಳು ನೋಡಿ, ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂತಹ ಒಂದು 20 ರಿಂದ 30 ರೂಪಾಯಿ ಕೊಟ್ಟರೆ ಒಂದು ಬಿಳಿ ಸಾಸಿವೆ ಕಾಳುಗಳ ಪ್ಯಾಕೆಟ್ ಸಿಗುತ್ತೆ. ಸ್ವಲ್ಪ ಮನೆಯಲ್ಲೇ ಯೂಸ್ ಮಾಡುವಂತಹ ಕಪ್ಪು ಎಳ್ಳನ್ನ ನೀವು ತಗೊಳ್ಳಿ, ಕಪ್ಪು ಎಳ್ಳು. ಒಂದು 5 ಗೋಮತಿ ಚಕ್ರಗಳು ತಗೊಳ್ಳಿ, ಅದು ಬಿಳಿ ಇದು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಮನೆಯಲ್ಲಿ ಇರುವಂಥ ಒಂದು 11 ಲವಂಗಗಳನ್ನ ತಗೊಳ್ಳಿ. ಹಾಗೂ ನಿಮ್ಮಿಂದ ದೂರ ಆದಂತಹ ವ್ಯಕ್ತಿಯ ಭಾವಚಿತ್ರ ಅಂದರೆ ಫೋಟೋ, ಯಾರೇ ಆಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ತಂದೆ ತಾಯಿ ಆಗಿರ್ಬೋದು, ಏನಾದರೂ ನಿಮ್ಮಿಂದ ಮನಸ್ತಾಪ ಪಡ್ಕೊಂಡು ದೂರ ಆಗಿದ್ದರೆ, ಹಾಗೆಯೇ ಇಷ್ಟಾರ್ಥಕಾರಿ ಸಿದ್ಧಿ ಆಗಬೇಕು, ನೀವು ಇಷ್ಟಪಟ್ಟಂಥ ವ್ಯಕ್ತಿಗಳ ಫೋಟೋಸ್ ನಿಮ್ಮ ಹತ್ರ ಇದ್ದರೆ ಆ ಫೋಟೋ ಮೇಲೆ ಅಥವಾ ಅವ್ರ ಫೋಟೋ ಇಲ್ಲ ಅಂದರೂ ಕೂಡ ಒಂದು ಬಿಳಿ ಹಾಳೆಯ ಮೇಲೆ ಅವರ ಹೆಸರನ್ನು ಬರೆಯಿರಿ. ಫೋಟೋ ಇದ್ದರೆ ಫೋಟೋಯ ಹಿಂದೆ
ಕಪ್ಪು ಪೆನ್ನಿನ ಸಹಾಯದಿಂದ, ಕಪ್ಪು ಪೆನ್ನಿನಿಂದ ಒಂದು ಬಲಿಷ್ಠ ಮನಪರಿವರ್ತನಾ ಪ್ರಯೋಗದ ಒಂದು ಮಂತ್ರನ ನೀವು ಬರೀಬೇಕಾಗ್ತದೆ. ಆ ಮಂತ್ರ ಈ ರೀತಿಯಲ್ಲಿರ್ತದೆ, ಬರ್ಕೊಳ್ಳಿ ವೀಕ್ಷಕರೇ. ಓಂ ರಾಂ ರೀಂ ರೂಂ ರೋಂ ಹರ ಮಮ ಸರ್ವೋ ಉಪದ್ರ ಶಾಂತಿ ಕುರು ಕುರು ಸ್ವಾಹ. ಇಷ್ಟೇ ನೋಡಿ, ಇನ್ನೊಮ್ಮೆ ಹೇಳ್ತೇನೆ, ಬರ್ಕೊಳ್ಳಿ ವೀಕ್ಷಕರೇ. ಓಂ ರಾಂ ರೀಂ ರೂಂ ರೋಂ ಹರ ಮಮ ಸರ್ವೋ ಉಪದ್ರ ಶಾಂತಿ ಕುರು ಕುರು ಸ್ವಾಹ. ಈ ಮಂತ್ರನ ಆ ಫೋಟೋಸ್ ಹಿಂದೆ ನೀವು ಬರೀಬೇಕಾಗ್ತದೆ ವೀಕ್ಷಕರೇ. ಬಹಳ ಸರಳವಾದ ಮಂತ್ರ. ಓಂ ರಾಂ ರೀಂ ರೂಂ ರೋಂ ಹರ ಮಮ ಸರ್ವೋ ಉಪದ್ರ ಶಾಂತಿ ಕುರು ಕುರು ಸ್ವಾಹ. ಈ ಮಂತ್ರ ನೀವು ಪೇಪರ್ ಮೇಲೆ ಅಥವಾ ಅವರ ಭಾವಚಿತ್ರದ ಹಿಂದೆ ಬರೆದು ಸುಮಾರು 11 ಅಥವಾ 15 ದಿನಗಳ ಕಾಲ ಒಂದು ವ್ರತನ ನೀವು ಮನಸ್ಸಲ್ಲಿ ತಗೊಳ್ಳಿ. ಈ ದಿನ ಮಾಡ್ಕೋಬೇಕು, 11 ದಿನ ಕಂಟಿನ್ಯೂ ಮಾಡಬೇಕು ಅಂತ. ಏನು ಮಾಡಬೇಕು? ಒಂದು ಕೆಂಪು ವಸ್ತ್ರ ತಗೋಬೇಕಾಗ್ತದೆ. ಕೆಂಪು ವಸ್ತ್ರದ ಮೇಲೆ ಈ ಏನಿದೆ ನೀವು ಮಂತ್ರ ಬರೆದಂಥ ಫೋಟೋನ ಇಟ್ಟು, ಅಥವಾ ಪೇಪರ್ ಮೇಲೆ ಅವರ ಹೆಸರು ಸಮೇತ ಮಂತ್ರ ಬರೆದಿರುವಂಥ ಪೇಪರ್ನ ಇಟ್ಟು, ಈ ಒಂದು ಸ್ವಲ್ಪ ಬಿಳಿ ಸಾಸಿವೆ ಕಾಳುಗಳು, ಸ್ವಲ್ಪ ಕಪ್ಪು ಎಳ್ಳು, ಒಂದು 5 ಗೋಮತಿ ಚಕ್ರ, 11 ಲವಂಗ, ಏನು ಆ ಫೋಟೋ ಮೇಲೆ ಅಥವಾ ಪೇಪರ್ ಮೇಲೆ ಇಟ್ಟು ಸ್ವಲ್ಪ ಅರಿಶಿನ ಕುಂಕುಮ ತಗೊಂಡು ಪ್ರತಿದಿನ ಒಂದು 11 ದಿನ, ಒಂದು ಸೋಮವಾರದಿಂದನೋ ಅಥವಾ ಒಂದು ಮಂಗಳವಾರದಿಂದನೋ ಒಂದು ಶುಕ್ರವಾರದಿಂದನೋ ನೀವು ಲೆಕ್ಕ ಹಿಡ್ಕೊಂಡು ಒಂದು 11ರಿಂದ 18 ದಿನ ಪ್ರತಿದಿನ ಬೆಳಿಗ್ಗೆ ಒಂದು ಕಾಲು ಗಂಟೆ 108 ಬಾರಿ ಈ ತಂತ್ರ ಮಾಡಿ 108 ಬಾರಿ ಆ ಫೋಟೋ ಮುಂದೆ ಕೂತ್ಕೊಂಡು ಈ ಮಂತ್ರವನ್ನು ನೀವು ಜಪಿಸಬೇಕಾಗ್ತದೆ. ಏನು ನೀವು ಫೋಟೋ ಹಿಂದೆ ಮಂತ್ರ ಬರೆದಿರ್ತೀರ, ಆ ಒಂದು ತಂತ್ರ ಮಾಡಿರುವಂಥ ಬಿಳಿ ಸಾಸಿವೆ, ಲವಂಗ, ಕಪ್ಪೆಳ್ಳು, ಗೋಮತಿ ಚಕ್ರ ಏನು ಹಾಕಿರ್ತೀರ ಅದ್ರ ಮೇಲೆ ನೀವು ಅರಿಶಿನ ಕುಂಕುಮ ಹಾಕ್ತಾ ಈ ಮಂತ್ರವನ್ನು ಓದ್ಕೋಬೇಕು 108 ಬಾರಿ. ಓಂ ರಾಂ ರೀಂ ರೂಂ ರೋಂ ಹರ ಮಮ ಸರ್ವೋ ಉಪದ್ರ ಶಾಂತಿ ಕುರು ಕುರು ಸ್ವಾಹ ಅಂತ ಏನು ನೀವು 108 ಬಾರಿ ಜಪಿಸಿ ಪ್ರತಿ ದಿನ ಬೆಳಿಗ್ಗೆ ಈ ಕೆಲಸ ನೀವು ಮಾಡ್ತಾ ಹೋಗಿ. 11 ದಿನಗಳು ಅಥವಾ 18 ದಿನಗಳ ಕಾಲ ಈ ರೀತಿ ವ್ರತ ಮಾಡಿದ ನಂತರ ಏನು ಅದನ್ನು ನೀವು ಕೆಂಪು ಬಟ್ಟೆಯಲ್ಲಿ ಮಾಡಿರ್ತಾರೆ, ಅದು ಸಂಪೂರ್ಣವಾಗಿ ಗಂಟು ಕಟ್ಟಿ ನಿಮ್ಮ ಮನೆಯಲ್ಲಿ ಒಂದು ಸುಮಾರು ಒಂದು 48 ಡೇಸ್, ಒಂದು 48 ದಿನ ಮಂಡಲದ ತನಕ ಎಲ್ಲಾದರೂ ಮುಚ್ಚಿಡಿ ವೀಕ್ಷಕರೇ. 11 ದಿನದ ವ್ರತದ ಒಳಭಾಗದಲ್ಲಿ ಅಥವಾ 18 ದಿನದ ವ್ರತದ ಒಳಭಾಗದಲ್ಲಿ ನಿಮ್ಮಿಂದ ದೂರಾದ ವ್ಯಕ್ತಿಗಳು, ಪ್ರೇಮಿಗಳು, ತಂದೆ ತಾಯಿ, ಅಣ್ಣ ತಮ್ಮ, ಗಂಡ ಹೆಂಡತಿ, ಮಕ್ಕಳು ಅಥವಾ ಸ್ನೇಹಿತರು ಯಾರೇ ಇದ್ದರೂ ಈ ಮಂತ್ರದ ಸಹಾಯದಿಂದ ಮನಪರಿವರ್ತನಾ ಹೊಂದಿ ಮರಳಿ ನಿಮ್ಮನ್ನು ಸೇರುತ್ತಾರೆ ಅಥವಾ ನಿಮ್ಮ ಜೊತೆ ಪ್ರೀತಿ, ವಿಶ್ವಾಸ, ನಂಬಿಕೆಗೆ ಅರ್ಹರಾಗುತ್ತಾರೆ. ಮರಳಿ ನಿಮಗೆ ಭಾವನಾತ್ಮಕವಾಗಿ ಅವರು ಮನಪರಿವರ್ತನೆಯಾಗಿ ಒಲಿತಾರೆ. ಎಂಥ ವ್ಯಕ್ತಿಗಳ ಮಧ್ಯಸ್ಥಿಕೆ ಆಗಿದ್ದರೂ ಕೂಡ, ಮನಸ್ತಾಪ ಆಗಿದ್ದರೂ ಕೂಡ, ಅಥವಾ ದರ್ಪ, ದ್ವೇಷ, ಕಾಮ, ಕ್ರೋಧ, ಮದ, ಮತ್ಸರಗಳಿಂದ ಏನಾದರೂ ದೂರ ಆಗಿದ್ದರೂ ಕೂಡ ಅವರು ಪರಿವರ್ತನೆ ಆಗ್ತಾರೆ. ಈ ಮಂತ್ರ ಮತ್ತು ಈ ತಂತ್ರದ ಸಹಾಯದಿಂದ ನಿಮ್ಮಂತೆ ಸೇರುತ್ತಾರೆ ಅಂತ ಹೇಳ್ಬೋದು. ಈ ಸರಳ ಸಾತ್ವಿಕ ತಂತ್ರ ಸಾಧನವನ್ನು ನೀವು ಬಳಸ್ಕೊಳ್ಳಿ. ನಿಮ್ಮ ಇಷ್ಟಪಟ್ಟಂಥ ವ್ಯಕ್ತಿಗಳನ್ನ ನೀವು ಸೇರ್ಬೋದು ವೀಕ್ಷಕರೇ. ಹಾಗೆ SR ಕನ್ನಡ TV ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಬಿಡ್ತಾ ಇರ್ತೀವಿ. ರಾಶಿ ನಕ್ಷತ್ರಗಳ ಬಗ್ಗೆ, ತಂತ್ರ ಮಂತ್ರಗಳ ಬಗ್ಗೆ ವಿಶೇಷ ಪರಿಹಾರಗಳನ್ನ ತಿಳಿಸ್ತಾ ಇರ್ತೀವಿ. ಸ್ಕ್ರೀನ್ ಮೇಲೆ ನಂಬರ್ ಇದೆ, ಕಾಲ್ ಮಾಡ್ಬೋದು. ಚರ್ಚೆ ಮಾಡಿ, ವಿಮರ್ಶೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀವಿ. ನಮಸ್ಕಾರ ವೀಕ್ಷಕರೇ. ಸರ್ವೇ ಜನ ಸುಖಿನೋ ಭವಂತು.